ಕನ್ನಡ ವಾಹಿನಿಗೆ ಸ್ವಾಗತ. ಚಿಕ್ಕೋಡಿ ಲೋಕಸಭಾ ಚುನಾವಣಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಇವರ ಪರ ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪ್ರದೇಶದ ಸಮಿತಿಯ ಮುಖ್ಯ ವಕ್ತಾರರು ಆದ ಡಾಕ್ಟರ್ ಸಿಎಸ್ ದ್ವಾರಕಾನಾಥ್ ಅಭ್ಯರ್ಥಿಯ ಪರ ಪ್ರಚಾರ ಕೈಗೊಂಡಿದ್ದಾರೆ. ರಾಯಬಾಗ ಸ್ಟೇಷನ್ನಲ್ಲಿ ಅಲೆಮಾರಿ ಬುಡಕಟ್ಟು ಸಮುದಾಯದ ದುರ್ಗಾ ಮುರುಗರು, ಸುಡಗಾಡ ಸಿದ್ದರು, ಕಂಟಿ ಚೌಡಯ್ಯ, ಡೊಂಗ್ರಿ ಗಿರಾಕ್ಷಿ ಹಾಗೂ ಸವಸುದ್ದಿ ಹಿಡ್ಕಲ್ಟಿ, ಹಾರುಗೇರಿ ಕ್ರಾಸ್, ಆಲಕನೂರು ಗ್ರಾಮಗಳ ಚಿನ್ನದಾಸರ ಸಮುದಾಯಗಳಿಗೆ ಕಾಂಗ್ರೆಸ್ ಪಕ್ಷದ ಪ್ರಚಾರ ಕೈಗೊಂಡಿದ್ದಾರೆ. ಶಿವಮೊಗ್ಗದಲ್ಲಿ, ಅದಕ್ಕೆ ಹಿಂದೆ ಚಿತ್ರದುರ್ಗದಲ್ಲಿ, ಅದಕ್ಕೆ ಹಿಂದೆ ತುಮಕೂರಿನಲ್ಲಿ ಇದೇ ರೀತಿ ಅಲೆಮಾರಿ ಸಮುದಾಯಗಳನ್ನು ನಾವು ಭೇಟಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ನನಗೆ ಈ ಭಾಗದಲ್ಲಿ ಸಂತೋಷ ಆಗಿದ್ದೇನು ಅಂತಂದರೆ, ಒಂದೇ ಕಡೆ ಹುಡುಗಾಡಿಸಿದ್ರಿದ್ದೀರಿ, ಗಂಟಿ ಚೋರಿದ್ದೀರಿ, ಚನ್ನದಾಸರಿದ್ದೀರಿ, ಪಾರ್ತಿ ಇದ್ದೀರಿ, ಡುಮರಿಗರಾಸಿ ಆಗಿದ್ದೀರಿ, ಇಷ್ಟು ಸಮುದಾಯಗಳು ಒಂದೇ ಕಡೆ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಭಾಳ ಸಂತೋಷ ಅನಿಸ್ತಾ ಯಾಕಂದರೆ ಎಲ್ಲ ನನ್ನ ಬಂದಿದೆ. ಈಗ ನಿಮಗೆಲ್ಲ ಗೊತ್ತಿದೆ, ಚುನಾವಣೆ ಬಂದಿದೆ. ಕಳೆದ ಸಲ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಕಾಂಗ್ರೆಸ್ ವೋಟ್ ಹಾಕ್ತೀವಿ, ಹೌದಾ? ಕಾಂಗ್ರೆಸ್ ವೋಟ್ ಹಾಕಿರೋದ್ರಿಂದ ಏನಾಯ್ತು, ನಿಮಗೆ 5 ಗ್ಯಾರಂಟಿಗಳು ಸಿಕ್ಕಿದೆ. ನಿಮ್ಗೆಲ್ಲರೂ ಕೂಡ ಅಕ್ಕಿ ಬರ್ತಾ ಇತ್ತು ತಾನೆ? ಎಲ್ಲರಿಗೂ ಅಕ್ಕಿ ಬರ್ತಾ ಇದೆಯಾ? 2,000 ರೂಪಾಯಿ ಎಲ್ರಿಗೂ ಬರ್ತಾ ಇದೆಯಾ? ಕರೆಂಟ್ ಫ್ರೀ ಬರ್ತಾ ಇದೆಯಾ? ಬಸ್ಸಲ್ಲಿ ಹೆಣ್ಮಕ್ಳು ಫ್ರೀಯಾಗಿ ಓಡಾಡ್ತಿದ್ದೀರಾ? ಇದೆಲ್ಲ ಬರ್ತಾ ಇದೆ. ಇದೆಲ್ಲ ಬಂದಿದೆ ಯಾಕೆ? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಅದೇ ಕೇಂದ್ರ ಸರ್ಕಾರದಲ್ಲಿ ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿಯವರು ಬಿಜೆಪಿ ಸರ್ಕಾರ ಇದೆ. ಅವರಿಂದ ನಿಮ್ಗೆ ಯಾವತ್ತಾದ್ರೂ 1 kg ಅಕ್ಕಿ ಬಂದಿದೆಯಾ? ಯಾರಿಗಾದ್ರೂ ಏನಾದರೂ ನಿಮಗೆ ಅನುಕೂಲ ಆಗುವಂಥದ್ದು ಏನಾದರೂ ಅವರಿಂದ ಬಂದಿದೆಯಾ? ಬಂದಿಲ್ಲ. 5 ಗ್ಯಾರಂಟಿಗಳನ್ನು ಕೇಂದ್ರ ಸರ್ಕಾರದಿಂದ ಕೊಡಲಿಕ್ಕೆ ನಮಗೆ ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ, ಪ್ರತಿ ಹೆಣ್ಣು ಮಗಳಿಗೂ ವರ್ಷಕ್ಕೆ 1 ಲಕ್ಷ ರೂಪಾಯಿ ಬರುತ್ತೆ. 1 ಲಕ್ಷ ರೂಪಾಯಿ ಈಗ ಬರ್ತಾ ಇರೋದು ಎಷ್ಟು? 2,000. 2,000 ಅಂದರೆ 1 ವರ್ಷಕ್ಕೆ ಎಷ್ಟಾಯಿತು? 24,000. 24,000 ಮತ್ತು ಇದಕ್ಕೆ ಇದು ಸೇರಿಕೊಂಡ್ರೆ 1 ಲಕ್ಷ ಸೇರಿಕೊಂಡ್ರೆ 1,24,000 ಆಯಿತು. ಆಯ್ತಾ? ಈ 1,24,000 ನಿಮಗೆ ನಿಮ್ಮ ಅಕೌಂಟ್. ಈ ಸಂದರ್ಭದಲ್ಲಿ ಖ್ಯಾತ ಬಂಡಾಯಿ ಸಾಹಿತ್ಯ ಡಾಕ್ಟರ್ ಯಲ್ಲಪ್ಪ ಹಿಮ್ಮಡಿ, ಹನುಮಂತಪ್ಪ, ಅಲೆಮಾರಿ ಮಹಾಸಭಾ ರಾಜ್ಯಾಧ್ಯಕ್ಷರು, ವಕೀಲರು ಆದ ನಾಗರಾಜ, ಕೆಪಿಸಿಸಿ ಸಾಮಾಜಿಕ ನ್ಯಾಯ ಸಮಿತಿ ಬೆಂಗಳೂರು, ಎಲ್ಎನ್ ನದಾಫ್, ಅಲ್ಪಸಂಖ್ಯಾತರ ಯುವ ನಾಯಕರು, ರಿಯಾನ್ ನದಾಫ್, ಅಲ್ಪಸಂಖ್ಯಾತರ ಯುವ ನಾಯಕಿ, ಪ್ರಖರ ವಾಗ್ಮಿ, ರಂಗತಜ್ಞರು ಆದ ಹಾಗೂ ಪತ್ರಕರ್ತರು ಆದ ದಿಲಾವರ್, ಉದಯ್ ಗಾಣಿಗೇರ್, ಮಹೇಂದ್ರ ಗಾಣಿಗೇರ್, ಹನುಮಂತ ಸಣ್ಣಕ್ಕಿನವರ್, ಸದಾಶಿವ ಗಾಣಿಗೇರ್, ಶ್ರೀಮಂತ ಮಾಳಿಗಿನವರ್ ಹಾಗೂ ಇನ್ನೂ ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.